ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶಿಲಬ್ರೋ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 90%ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸಬ್ಸ್ಕ್ರೈಬರ್ಸ್ಗಳಿದ್ದೀರಾ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಡಿಯೋದ ಕೆಳಗೆ ಈ ವಿಡಿಯೋ ನೋಡಿದ ಬಳಿಕ ವ್ಯಕ್ತಪಡಿಸಿ. ಹಾಗೆ ಎಲ್ಲರಿಗೂ ಸಹ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನಮಗೆ ಪ್ರೋತ್ಸಾಹ ಮತ್ತು ಬೆಂಬಲವನ್ನು ಸಬ್ಸ್ಕ್ರಿಪ್ಷನ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ಇಂದಿನ ಸಂಚಿಕೆಯಲ್ಲಿ ನಾನು ಮಾತಾಡುವಂಥ ವಿಚಾರ ಏನು ಅಂದರೆ, ಶಾಲೆಯಲ್ಲಿ ಸಂವಿಧಾನ ಅನ್ನುವಂಥ ಪುಸ್ತಕದ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಶಾಲೆಯಲ್ಲಿ ಸಂವಿಧಾನ ಎನ್ನುವಂಥ ಪುಸ್ತಕವನ್ನ ಬರೆದಂಥ ಲೇಖಕರು, ಈ ಹಿಂದೆ ನಾನು ಸಂವಿಧಾನದ ಬಗ್ಗೆ ಮಾತನಾಡ್ತಾ ಇದ್ದಂಥ ಲೇಖಕರೇ ಆದಂತಹ ಪ್ರೊಫೆಸರ್ ಎಂ ಅಬ್ದುಲ್ ರೆಹಮಾನ್ ಪಾಷರ್ ಅವರು. ಈ ಹಿಂದೆ ನಾನು ಈ ಪುಸ್ತಕದ ಬಗ್ಗೆ ಹೇಳಿದ್ದೆ, ನಿಮಗೆ ಜ್ಞಾಪಕ ಇರ್ಬೋದು. ಇದೇ ಪುಸ್ತಕದ ಒಂದು ಲೇಖಕರೇ ಶಾಲೆಯಲ್ಲಿ ಸಂವಿಧಾನ ಎನ್ನುವಂಥ ಇನ್ನೊಂದು ಪುಸ್ತಕವನ್ನ ಅವರು ಬರೆದಿದ್ದಾರೆ, ಹೊರತಂದಿದ್ದಾರೆ ಅನ್ನೋ ವಿಚಾರ. ಬಹಳಷ್ಟು ಸುದೀರ್ಘವಾಗಿ ಚಿಂತನೆಯನ್ನ ಅವರು ತಮ್ಮ ಈ ಒಂದು ಪುಸ್ತಕದ ಮೂಲಕ ವ್ಯಕ್ತಪಡಿಸಿದ್ದಾರೆ. ಸಂವಿಧಾನಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ, ನೈಜ ಘಟನೆಗಳನ್ನ ಸಹ ಈ ಒಂದು ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ ಲೇಖಕರು. ಅದರಲ್ಲಿ ಮುಖ್ಯವಾಗಿ ಇವರು 9 ಅಧ್ಯಾಯವನ್ನ ಈ ಪುಸ್ತಕದಲ್ಲಿ ಹೇಳ್ತಾ ಹೋಗ್ತಾರೆ, ನೀಡಿದ್ದಾರೆ. ಮೊದಲನೇ ಅಧ್ಯಾಯ ಶಾಲೆಗಳಲ್ಲಿ ಪ್ರಾರ್ಥನೆ. ಶಾಲೆಗಳಲ್ಲಿ ಪ್ರಾರ್ಥನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನ ಏನು ಹೇಳುತ್ತೆ, ಶಾಲೆಗಳಲ್ಲಿ ಪ್ರಾರ್ಥನೆ ಮಾಡ್ಬೋದಾ ಮಾಡಬಾರ್ದಾ, ಶಾಲೆಯಲ್ಲಿ ಮಾಡುವಂತ ಪ್ರಾರ್ಥನೆ ಯಾವ ರೀತಿ ಇರಬೇಕು, ಇದರ ಬಗ್ಗೆ ನಮ್ಮ ಸಂವಿಧಾನದ ಒಂದು ಮೂಲ ಉದ್ದೇಶದಲ್ಲಿ ಯಾವ ರೀತಿ ಅದನ್ನ ರೂಪಿಸಲಾಗಿದೆ, ಮತ್ತೆ ಶಾಲೆಗಳಲ್ಲಿ ಸಂವಿಧಾನದ ಮಹತ್ವತೆಯನ್ನು ತಿಳಿಸೋದಕ್ಕೆ ಯಾಕೆ ಶಿಕ್ಷಕರು ಮುಂದಾಗ್ತಾ ಇಲ್ಲ, ಅಥವಾ ಅವರಲ್ಲಿ ಯಾವುದೇ ರೀತಿಯಾದಂತಹ ಮಾಹಿತಿ ಕೊರತೆ ಇದೆಯಾ, ಅಥವಾ ಸಂವಿಧಾನದ ಬಗ್ಗೆ ಪ್ರತ್ಯೇಕವಾಗಿ ಯಾಕೆ ಶಾಲೆಗಳಲ್ಲಿ ಪೀಠಿಕೆಗಳನ್ನ ಓದಿಸಿ ಮಕ್ಕಳಿಗೆ ಅರಿವು ಮೂಡಿಸುವಂತಹ ಜಾಗೃತಿ ಆಗ್ತಾ ಇಲ್ಲ. ಇದರ ಬಗ್ಗೆ ಪ್ರಾರ್ಥನೆಯಲ್ಲಿ ನೋಡೋದಾದ್ರೆ ನಾವು ಯಾವ ಯಾವ ಧರ್ಮಗಳಿಗೆ ಸಂಬಂಧಪಟ್ಟಂತ ಪ್ರಾರ್ಥನೆಗಳು ಇದೆ, ಧರ್ಮ ಸಹಿಷ್ಣುತೆ ಅನ್ನೋದಿದೆಯಾ, ಅಥವಾ ಸಂವಿಧಾನದ ಆಶಯೋತ್ತರಗಳಿಗೆ ತಕ್ಕಂತೆ ಸರ್ಕಾರಿ ಶಾಲೆಗಳು ಕಾರ್ಯನಿರ್ವಹಿಸ್ತಾ ಇದೆಯಾ ಅನ್ನುವಂಥ ವಿಚಾರವನ್ನ ಮೊದಲ ಒಂದು ಅಧ್ಯಾಯದಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಎರಡನೇ ಒಂದು ಅಧ್ಯಾಯ ಏನಂದ್ರೆ, ಶಾಲೆಯಲ್ಲಿ ಯೋಗ, ಸೂರ್ಯ ನಮಸ್ಕಾರ ಅನ್ನುವಂಥ ಒಂದು ಶೀರ್ಷಿಕೆ ನೆಟ್ಟಿದ್ದಾರೆ. ಈ ಒಂದು ಅಧ್ಯಾಯದಲ್ಲಿ ಯೋಗಾಸನ ಮತ್ತೆ ಸೂರ್ಯ ನಮಸ್ಕಾರದ ಕುರಿತಾದಂತಹ ಇತ್ತೀಚೆಗೆ ಆದಂತಹ ಬೆಳವಣಿಗೆಗಳು, ಅಂದ್ರೆ ಕಳೆದ ಒಂದು 7 ವರ್ಷದಿಂದ ವಿಶ್ವ ಯೋಗ ದಿನಾಚರಣೆ ಆದ ಬಳಿಕ ಆದಂತಹ ಬೆಳವಣಿಗೆಗಳು, ಸರ್ಕಾರಿ ಶಾಲೆಗಳಲ್ಲಿ ಯೋಗಾಸನವನ್ನ ಮಾಡುವಂತ ಒಂದು ವಿಧಾನವನ್ನ ಹೇಳ್ಕೊಡುವಂತ ವಿಚಾರ, ಸರ್ಕಾರಿ ಶಾಲೆಗಳಿಗೆ ಇದು ಬೇಕಾ, ಸಂವಿಧಾನ ಏನು ಹೇಳುತ್ತೆ, ಸಂವಿಧಾನದ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಶಾಲೆಗಳು ಹೇಗಿರಬೇಕು, ಈ ರೀತಿ ಒಂದು ಪ್ರಶ್ನೆಯನ್ನ ಕೇಳುವಂತಹ ಮತ್ತೆ ಅದಕ್ಕೆ ಸೂಕ್ತವಾದಂತಹ ಆಧಾರಗಳನ್ನ ಲೇಖನಗಳ ಮೂಲಕ ವ್ಯಕ್ತಪಡಿಸ್ತಾ ಹೋಗಿದ್ದಾರೆ ನಮ್ಮ ಲೇಖಕರು. ಹಾಗೆ ಮೂರನೇ ಒಂದು ಅಧ್ಯಾಯದಲ್ಲಿ ಶಾಲೆಗಳಲ್ಲಿ ಹಬ್ಬಗಳ ಆಚರಣೆ, ನಮ್ಮ ಧಾರ್ಮಿಕ ಹಬ್ಬಗಳು ಅಂತ ನಾವೇನ್ ಕರಿತೀವಿ, ಅದು ಶಾಲೆಯಲ್ಲಿ ಆಚರಿಸಬಹುದಾ ಆಚರಿಸಬಾರ್ದಾ, ಸಂವಿಧಾನದ ಆಶೋತ್ತರಗಳಿಗೆ ಸರ್ಕಾರಿ ಶಾಲೆಗಳಲ್ಲಿರುವಂತಹ ಮಕ್ಕಳು ಈ ಹಬ್ಬಗಳನ್ನ ಆಚರಿಸಬಹುದಾ, ಧರ್ಮ ಸಹಿಷ್ಣುತೆಯನ್ನ ತರಲಿಕ್ಕೆ ಆಗತ್ತಾ, ಮತ್ತೆ ಈ ಹಿಂದೆ ಇದ್ದಂತ ಒಂದು ಸರ್ಕಾರಗಳ ನಿಲುವೇನು, ಈ ಒಂದು ಧಾರ್ಮಿಕ ಹಬ್ಬಗಳ ಆಚರಣೆ ಕುರಿತಂತೆ ಈ ಹಿಂದೆ ಇದ್ದಂತ ಸರ್ಕಾರದ ಶಿಕ್ಷಣದ ಸಚಿವರ ಒಂದು ಹೇಳಿಕೆಗಳಾಗಿರ್ಬೋದು, ಸುದ್ದಿವಾಹಿನಿಗಳಲ್ಲಿ ಹೇಳಿದಂತ ಹೇಳಿಕೆಗಳಾಗಿರ್ಬೋದು, ಇದನ್ನೆಲ್ಲ ಅವರು ಒಂದು ವಿಮರ್ಶಾತ್ಮಕ ರೀತಿಯಲ್ಲಿ ಈ ಅಧ್ಯಾಯದಲ್ಲಿ ನಮಗೆ ಕೊಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ಅದೇ ರೀತಿ ಶಾಲೆಗಳಲ್ಲಿ ದಿನಾಚರಣೆಗಳು, ಶಾಲೆಗಳಲ್ಲಿ ನೈತಿಕ ಶಿಕ್ಷಣ, ಸಮಾನತೆಯ ಸಂಕೇತ ಸಮವಸ್ತ್ರ ಅನ್ನುವಂಥ ಒಂದು ಶೀರ್ಷಿಕೆ ಆಗಿರಲಿ. ಇದು ನಾವು ಈ ಕೆಲ ವರ್ಷಗಳ ಹಿಂದೆ, ಅಂದ್ರೆ ಕೆಲ ಸಮಯದ ಹಿಂದೆ ನಾವು ನೋಡಿದೀವಿ, ಹೇಗೆ ಧರ್ಮದಕ್ಕೆ ಸಂಬಂಧಪಟ್ಟಂತೆ ಒಂದು ಜಗಳಗಳಾಯಿತು ಅನ್ನುವಂಥ ವಿಚಾರ, ಅದು ಒಂದು ಸಮವಸ್ತ್ರಕ್ಕೆ ಸಂಬಂಧಪಟ್ಟಂತ ವಿಚಾರಗಳು, ಹೇಗೆ ಕಳೆದ ಸರ್ಕಾರದಲ್ಲಿ ಇದರ ಕುರಿತಾದಂತಹ ಬಹಳ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಒಂದು ಪ್ರತಿಭಟನೆಗಳನ್ನ ಆಗಿದ್ದಂಥದ್ದೆಲ್ಲ ನಾವು ನೋಡಿರ್ತೀವಿ ಸುದ್ದಿವಾಹಿನಿಯಲ್ಲಿ. ಅದನ್ನ ಹೇಗೆ ನಿವಾರಿಸಿದ್ರು, ಯಾವ ರೀತಿ ಸಂವಿಧಾನ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನ ಕೊಡುತ್ತೆ ಅನ್ನುವಂಥ ವಿಚಾರ, ಅದು ತುಂಬಾ ಎಲ್ಲರಿಗೂ ಚಿಂತನೆಯನ್ನ ಮೂಡಿಸುವಂತಹ, ನಮ್ಮೊಳಗೆ ಒಂದು ಪ್ರಶ್ನೆಯನ್ನ ಹಾಕಿಕೊಳ್ಳುವಂತಹ, ಮತ್ತೆ ವೈಚಾರಿಕತೆ ಅಂದ್ರೆ ಏನು, ತುಂಬಾ ಜನಕ್ಕೆ ಅದು ಗೊತ್ತೇ ಇಲ್ಲ. ರ್ಯಾಷನಲಿಸಂ ಅಂದ್ರೆ ಏನು, ವೈಚಾರಿಕ ಒಂದು ಪ್ರವೃತ್ತಿ ನಮ್ಮಲ್ಲಿ ಬೆಳೆಸ್ಕೊಬೇಕಾ ಬೇಡವಾ, ಅಥವಾ ನಾವು ನಮ್ಮ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನೇ ಸಾರ್ವಜನಿಕವಾಗಿ ಬಿತ್ತರಿಸಬೇಕಾ, ಸಂವಿಧಾನ ಏನ್ ಹೇಳುತ್ತೆ ವೈಚಾರಿಕತೆ ಬಗ್ಗೆ, ಹಾಗೆ ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ನಮ್ಮ ಸಂವಿಧಾನ ಏನ್ ಹೇಳುತ್ತೆ, ಮತ್ತೆ ಧರ್ಮಗಳ ಆಚರಣೆ ಬಗ್ಗೆ ನಮ್ಮ ಸಂವಿಧಾನ ಏನ್ ಹೇಳುತ್ತೆ, ಈ ತರದ್ದು ಹಲವಾರು ವಿಚಾರಗಳು ಸಂವಿಧಾನಕ್ಕೆ ಅನುಗುಣವಾಗಿ ಮತ್ತೆ ಧರ್ಮಗಳಿಗೆ ಸಂಬಂಧಪಟ್ಟಂತೆ, ಶಾಲೆಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ರೀತಿಯಲ್ಲಿ ಯಾವ ಯಾವ ಪ್ರಶ್ನೆಗಳು ಇದಾವೆ, ಅದಕ್ಕೆ ಉತ್ತರಗಳು ಏನು ಅನ್ನುವಂಥ ಒಂದು ಪರಿಹಾರವನ್ನು ಸಹ ಅಲ್ಲಲ್ಲಿ ಒಂದು ಅಧ್ಯಾಯಗಳನ್ನು ಓದ್ತಾ ನಮಗೆ ಅವರು ನೀಡ್ತಾ ಹೋಗ್ತಾರೆ ಅನ್ನುವಂಥ ವಿಚಾರ. ಮತ್ತೆ 7ನೆಯ ಒಂದು ಅಧ್ಯಾಯ ಸಂವಿಧಾನಿಕ ಮೌಲ್ಯಗಳನ್ನು ಅಭ್ಯಾಸ ಮಾಡುವ ಗರಡಿ ಮನೆ ಅನ್ನುವಂಥ ಒಂದು ಶೀರ್ಷಿಕೆ. 8ನೇದು ಸಂವಿಧಾನ ಏನು ಹೇಳ್ತದೆ, 9ನೇದು ವೈಜ್ಞಾನಿಕ ಮನೋವೃತ್ತಿ, ಸಂವಿಧಾನ ಸಾಕ್ಷರತೆ ಕಾರ್ಯಶಿಬಿರಗಳು ಮತ್ತು ಅನುಬಂಧಗಳನ್ನ ನೀಡಿದ್ದಾರೆ. ಇದರಲ್ಲಿ
ತುಂಬಾ ಒಂದು ಕೇಸ್ ಸ್ಟಡಿಯ ರೀತಿಯಲ್ಲಿ ಈ ಒಂದು ಪುಸ್ತಕ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹಲವಾರು ಕೇಸಸ್ಗಳ ಬಗ್ಗೆ ಅವರು ಮಾತಾಡ್ತಾ ಹೋಗ್ತಾರೆ. ಅದರಲ್ಲೂ ರಾಷ್ಟ್ರಗೀತೆ ಬಗ್ಗೆ ಒಂದು ಕೇರಳದಲ್ಲಿ ಸಂಬಂಧಪಟ್ಟಂತ ಒಂದು ಕೇಸ್ ಬಗ್ಗೆ ಮಾತಾಡಿದ್ದಾರೆ. ಆಮೇಲೆ ಈ ಒಂದು ಪ್ರಾರ್ಥನೆಗೆ ಸಂಬಂಧಪಟ್ಟಂತ ಒಂದು ಕೇಸು ಕೋರ್ಟ್ ಕೇಸ್ ಆಗಿ ಹೋಗಿರುತ್ತೆ, ಅದು ಉಚ್ಚ ನ್ಯಾಯಾಲಯಕ್ಕೆ ಹೋಗಿರುತ್ತೆ. ಉಚ್ಚ ನ್ಯಾಯಾಲಯದಿಂದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಕೇಸ್ ಹೋಗುತ್ತೆ. ತದನಂತರ ನ್ಯಾಯಾಲಯಗಳು ಯಾವ ಒಂದು ಹೇಳಿಕೆಯನ್ನು ಕೊಟ್ಟಿದೆ, ಇದರ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಆದೇಶಗಳನ್ನು ಹೊರಡಿಸಿದೆ ಅನ್ನುವಂಥ ವಿಚಾರಗಳನ್ನು ಸಹ ಅಂತಿಮ ಪುಟಗಳಲ್ಲಿ ಅನುಬಂಧದಲ್ಲೆಲ್ಲ ಅವರು ವ್ಯಕ್ತಪಡಿಸ್ತಾ ಹೋಗಿದ್ದಾರೆ ಅನ್ನುವಂಥ ವಿಚಾರ. ಹಾಗೆ ಈ ಸರ್ಕಾರದ ಒಂದು ಸುತ್ತೋಲೆಗಳನ್ನ ಸಹ, ಶಿಕ್ಷಣ ಇಲಾಖೆಯ ಸುತ್ತೋಲೆಗಳು ಯಾವ ರೀತಿಯಲ್ಲಿ ಸರ್ಕಾರ ಮತ್ತೆ ಶಿಕ್ಷಣ ಇಲಾಖೆ ತಂದಿದೆ ಅನ್ನುವಂಥ ವಿಚಾರಗಳನ್ನ ಸಹ ಅನುಬಂಧಗಳಲ್ಲಿ ನಮಗೆ ಈ ಒಂದು ಪುಸ್ತಕನ ಓದ್ಬೇಕಾದ್ರೆ ಸಿಗುತ್ತೆ ಅನ್ನುವಂಥ ವಿಚಾರ. ಶಾಲೆಯಲ್ಲಿ ಸಂವಿಧಾನ ಅನ್ನೋದು ಮುಖ್ಯವಾಗಿ ಸರ್ಕಾರಿ ಶಾಲೆ ಶಿಕ್ಷಕರಿಗೆ ಮತ್ತೆ ಸರ್ಕಾರಿ ಶಾಲೆಯ ಮುಖ್ಯೋಪಾಧ್ಯಾಯರುಗಳು ಅಷ್ಟೇ ಅಲ್ಲದೆ ಸರ್ಕಾರಿ ಶಾಲೆಯ ನಿರ್ದೇಶಕರುಗಳು, ಅಂದ್ರೆ ಸರ್ಕಾರಿ ಶಾಲೆಗಳ ಜಿಲ್ಲಾ ಮಟ್ಟದ ಏನು ನಿರ್ದೇಶಕರುಗಳಿರ್ತಾರೆ, DDPIಗಳಿರ್ತಾರೆ, ಅವರಿಗೂ ಸಹ ಈ ಒಂದು ಪುಸ್ತಕ ಬಹಳ ಬಹಳ ಒಂದು ಉಪಯೋಗವನ್ನು ನೀಡುವಂಥ ಒಂದು ಪುಸ್ತಕ. ಅದೇ ರೀತಿ ಗ್ರಾಮ ಪಂಚಾಯತಿಯಲ್ಲಿರುವಂತಹ PDOಗಳಿಗೂ ಹಾಗೆ ಗ್ರಾಮ ಪಂಚಾಯತಿಯ ಸದಸ್ಯರುಗಳಿಗೂ ಸಹ ಈ ಒಂದು ಪುಸ್ತಕ ಬಹಳ ಒಂದು ಉಪಯುಕ್ತವಾದಂಥ ಪುಸ್ತಕ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಸಾರ್ವಜನಿಕರಾದಂಥ ನಮ್ಮೆಲ್ಲರಿಗೂ ಸಹ, ಅದೇ ರೀತಿ ತಂದೆ ತಾಯಂದಿರಿಗೂ ಸಹ ತಮ್ಮ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು, ಯಾವ ಒಂದು ವಾತಾವರಣದಲ್ಲಿ ನಮ್ಮ ಮಕ್ಕಳು ಬೆಳೀತಾ ಇದ್ದಾರೆ, ಸರ್ಕಾರಿ ಶಾಲೆಗಳಲ್ಲಿ ಯಾವ ರೀತಿಯಾದಂತಹ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ, ಮತ್ತೆ ಹೇಗೆ ನಮ್ಮ ಸಂವಿಧಾನದ ಆಶೋತ್ತರಗಳಿಗೆ ತಕ್ಕಂತೆ ಸರ್ಕಾರಿ ಶಾಲೆಗಳು ಕಾರ್ಯನಿರ್ವಹಿಸಬೇಕು ಅನ್ನುವಂಥದ್ದನ್ನ ನಮ್ಮ ಚುನಾಯಿತ ಜನಪ್ರತಿನಿಧಿಗಳಿಗೂ ಅಷ್ಟೇ ಅಲ್ಲದೆ ನಮ್ಮ ಸೂಕ್ತವಾದಂತಹ ಶಿಕ್ಷಣದ ಅಧಿಕಾರಿಗಳಿಗೂ ಸಹ, ಹಾಗೆ ನಮ್ಮ ಕಾರ್ಯಾಂಗ ವ್ಯವಸ್ಥೆಯಲ್ಲಿರುವಂತಹ ಜಿಲ್ಲಾಧಿಕಾರಿಗಳಿಗೂ ಸಹ ಈ ಒಂದು ಕೈಪಿಡಿಯಾಗಿ ಈ ಒಂದು ಪುಸ್ತಕ ಇದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಇದು ನಮ್ಮಲ್ಲೇ ಸಂವಿಧಾನದ ಬಗ್ಗೆ ಆಗಾಗ ಚರ್ಚೆಗಳನ್ನ ಮಾಡಬೇಕು, ಡಿಬೇಟ್ಸ್ಗಳನ್ನ ಮಾಡ್ತಾ ಇರಬೇಕು, ಅದರ ಬಗ್ಗೆ ಜಾಗೃತಿನ ನಾವು ಮೂಡಿಸ್ಬೇಕು ಅನ್ನೋದ್ರಲ್ಲಿ ಒಂದು ಎರಡನೇ ಮಾತಿಲ್ಲ. ಈ ಒಂದು ಪುಸ್ತಕ ಅದರ ಒಂದು ದೃಷ್ಟಿಯಲ್ಲಿ ಅದರ ಒಂದು ಹಾದಿಯನ್ನೇ ನಮಗೆ ತೆರೆದುಕೊಡುತ್ತೆ ಅಂತ ಹೇಳ್ಬೋದು. ಇದು ಈ ಒಂದು ಪುಸ್ತಕದ ಕುರಿತಾದಂತಹ ಮಾಹಿತಿ. ಈ ಒಂದು ಪುಸ್ತಕ ತಮ್ಮ ಒಂದು ಬಿಡುವಿನ ಸಮಯದಲ್ಲಿ ಈ ಒಂದು ಪುಸ್ತಕನ ನೀವು ಕೊಂಡುಕೊಂಡು ಓದಿ. ಬಹಳಷ್ಟು ಮಾಹಿತಿ ಇದರಲ್ಲಿ ನಿಮಗೆ ಲಭ್ಯವಿದೆ. ಸಂವಿಧಾನದ ಕುರಿತಾದಂತಹ ಸ್ವಲ್ಪ ಒಂದು ಅರಿವು ನಮ್ಮಲ್ಲಿ ಮೂಡಲಿಕ್ಕೂ ಸಹ ಸಾಧ್ಯತೆಗಳಿರುತ್ತೆ. ನಮ್ಮ ಒಂದು ದೇಶದ ಸಂವಿಧಾನವನ್ನು ಓದೋದು, ಅರ್ಥೈಸಿಕೊಳ್ಳೋದು ಸ್ವಲ್ಪ ಕಷ್ಟ ಸಾಧ್ಯನೇ ಮೊದಲ ಬಾರಿಗೆ ಓದ್ಬೇಕಾರೆ. ಯಾಕಂದ್ರೆ ಕೆಲವರಿಗೆ ಅದು ಕಾನೂನಿನ ಪುಸ್ತಕ ಅಂತಾನೆ ಹೆಚ್ಚಾಗಿ ತೋರುವುದುಂಟು. ಆದ್ರಿಂದ ನಮ್ಮ ಸಂವಿಧಾನನ ಓದೋಕ್ಕಿಂತ ಮುಂಚೆ ಈ ತರ ಸಣ್ಣ ಸಣ್ಣ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಕೈಪಿಡಿಗಳು, ಸಣ್ಣ ಪುಸ್ತಕಗಳು, ಕಿರುಹೊತ್ತಿಗೆಗಳನ್ನೆಲ್ಲ ಓದ್ಕೊಂಡು ಅದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೊಂಡು ತದನಂತರದಲ್ಲಿ ಸಂವಿಧಾನದ ಬಗ್ಗೆ ಓದೋದಕ್ಕೆ ನಾವು ಪ್ರಯತ್ನ ಪಡೋಣ ಅಂತ ಹೇಳ್ತಾ, ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಷಯದೊಂದಿಗೆ ನಿಮ್ಮ ಭೇಟಿ. ಈ ಒಂದು ವಿಡಿಯೋ ತಮಗೆ ಹಿಡಿಸಿದ್ದಲ್ಲಿ ತಪ್ಪದೆ ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಗಳ ಮೂಲಕ ನೀಡಿ ತಿಳಿಸಿ ಅಂತ ಹೇಳ್ತಾ, ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ. ಧನ್ಯವಾದಗಳು. ನಿಮ್ಮ ಸಂದೇಶ.